ಹಾಯ್ ಗಾಯ್ಸ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಸ್ಕಿನ್ ಬ್ರೈಟನಿಂಗ್ ಕಾಫಿ ಫೇಸ್ ಮಾಸ್ಕನ್ನು ತೋರಿಸ್ತಾ ಇದ್ದೀನಿ. ಕಾಫಿಯಿಂದ ನಮ್ಮ ಫೇಸ್ಗೆ ಎಷ್ಟೊಂದು ಅಡ್ವಾಂಟೇಜಸ್ ಇದೆ ಗೊತ್ತಾ. ಕಾಫಿ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡಿ ಡರ್ಟ್ನೆಲ್ಲ ಹೋಗ್ಲಾಡ್ಸುತ್ತೆ, ಸ್ಕಿನ್ನನ್ನು ಟೈಟಾಗಿ ಮಾಡುತ್ತೆ, ಮತ್ತು ಸ್ಕಿನ್ನಲ್ಲಿ ಸನ್ ಸ್ಪಾಟ್ ಇದ್ದರೆ ಟ್ಯಾನ್ ಇದ್ದರೆ ಎಲ್ಲದನ್ನು ಹೋಗ್ಲಾಡ್ಸುತ್ತೆ. ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡೋದಲ್ಲದೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಗೊತ್ತಾ. ಸೊ ಹಾಗಾದರೆ ಈ ಕಾಫಿ ಫೇಸ್ ಮಾಸ್ಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಪ್ಲೀಸ್ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಎಷ್ಟೊಂದು ಒಳ್ಳೆ ವೀಡಿಯೋಸ್ ಬರುತ್ತೆ, ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಅದನ್ನು ಹೇಗೆ ಮಾಡೋದು ಈ ಮಾಸ್ಕನ್ನು ಅಂತ ನೋಡೋಣ. ಒಂದು ಬೌಲನ್ನು ತಗೊಂಡು ನೀವು ಯಾವ ಕಾಫಿ ಪೌಡರ್ ಆದರೂ ಯೂಸ್ ಮಾಡ್ಕೋಬೋದು ಆಯಿತಾ. ಬ್ರೂ ಬರುತ್ತೆ, ನೆಸ್ಕೆಫೆ ಬರುತ್ತೆ, ಇಲ್ಲಿ ನಾನು ವಿಕ್ಟೋರಿಯಾದು ಕಾಫಿ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಅಥವಾ ಫಿಲ್ಟರ್ ಕಾಫಿ ನಾರ್ಮಲ್ ಬರುತ್ತಲ್ಲ ಯಾವುದಾದ್ರೂ ಪರವಾಗಿಲ್ಲ, ಕಾಫಿ ಪೌಡರನ್ನು ಯೂಸ್ ಮಾಡಿ. ಇಲ್ಲಿ 1 ಸ್ಪೂನ್ ಸಾಕಾಗತ್ತೆ. ನಾನು ಇಲ್ಲಿ ಒಂದು 2 ಟೈಮ್ಗಾಗೋ ಅಷ್ಟೇ ಮಾಡ್ತಾ ಇರೋದು. 1 ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಳ್ಳಿ. ಅದಕ್ಕೆ ಕಡಲೆ ಹಿಟ್ಟು ಅಂದರೆ ಈ ಚನ್ನಾ ದಾಲ್ ಬರುತ್ತಲ್ವ, ಅದ್ರದ್ದು ಕಡಲೆ ಹಿಟ್ಟು ಬರುತ್ತೆ. ಅದ್ರದ್ದು ಈ ಹುರ್ಗಡ್ಲೆ ಬರುತ್ತಲ್ಲ ಅದಲ್ಲ, ಇದು ಕಡಲೆ ಹಿಟ್ಟು, ಅದೇ ಬಜ್ಜಿ ಬೋಂಡ ಮಾಡ್ತಾರಲ್ಲ ಆ ಕಡಲೆ ಹಿಟ್ಟು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಇದನ್ನು ಮಿಕ್ಸ್ ಮಾಡೋದಕ್ಕೆ ಬ್ಲೀಚಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಆಗಲಿ ಅಂದ್ಬಿಟ್ಟು ನಾನು ಇಲ್ಲಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರಲ್ಲ, ಗಟ್ಟಿ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ತುಂಬ ಗಟ್ಟಿ ಆಗ್ತಿದೆ ಅಂದರೆ ಒಂದು 2 ಹನಿ ನೀರು ಕೂಡ ಹಾಕೊಬೋದು. ನನಗೆ ನೀರು ಬೇಡ, ಇದು ಫುಲ್ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಚೆನ್ನಾಗಿ ನುಣುಪಾಗುವವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದನ್ನು ನೀವು ಒಂದು ಸತಿ ತಯಾರಿಸಿದ್ರೆ ಇದನ್ನು ನೀವು 2 ದಿನ ತನಕ ಹಚ್ಕೊಬಹುದು. ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡಿ ಆಯಿತಾ. ಒಂದು ಸತಿ ಯೂಸ್ ಮಾಡಿದ್ಮೇಲೆ ಮಿಕ್ತು ಅಂದರೆ ಫ್ರಿಡ್ಜಲ್ಲಿಟ್ಟು ಸೆಕೆಂಡ್ ಡೇ ಕೂಡ ಯೂಸ್ ಮಾಡ್ಬೋದು. ಒನ್ಸ್ ಇನ್ ಎ ವೀಕ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖಕ್ಕೆ ಏನೂ ಮೇಕಪ್ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ವೀಡಿಯೋಗೋಸ್ಕರ. ಸೊ ಕಾಫಿ ಎಷ್ಟು ಘಮ ಅಂತ ಇದೆ ಗೊತ್ತಾ, ತಿಂದುಬಿಡೋಣ ಅಂತ ಅನ್ನಿಸ್ತಿತ್ತು. ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಒಂದು ಅಡ್ವಾಂಟೇಜ್ ಗೊತ್ತಾ, ಎಲ್ಲ ಫೇಸ್ ಮಾಸ್ಕನ್ನು ಕಣ್ಣು ಕೆಳಗಡೆ ಹಾಕಬೇಡಿ ಅಂತ ಹೇಳ್ತಿದ್ದೆ ಅಲ್ವಾ. ಈ ಫೇಸ್ ಮಾಸ್ಕನ್ನು ನೀವು ಕಣ್ಣು ಕೆಳಗಡೆ ಕೂಡ ಹಾಕಬಹುದು. ಯಾಕೆ ಗೊತ್ತಾ, ಇದು ನಿಮ್ಮ ಅಂಡರ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ. ಸೊ ಅದಕ್ಕೆ ನಿಮ್ಮ ಕಣ್ಣು ಕೆಳಗಡೆನೂ ಕೂಡ ಈ ಫೇಸ್ ಮಾಸ್ಕನ್ನು ನೀವು ಹಚ್ಕೋಬಹುದು. ಈ ಥರ ಕೈಯಲ್ಲೇ ನಾನು ಎಲ್ಲ ಕೆಳಗಡೆ ನೋಡಿ, ನನ್ನ ಅಂಡರ್ ಐ ಕೆಳಗಡೆನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೀವು ಇದನ್ನು ಹಚ್ಕೊಳ್ಳಿ. ಸೊ ನೀವು ಎಷ್ಟು ದಿನಕ್ಕೊಂದ್ಸತಿ ಯೂಸ್ ಮಾಡ್ಬೋದು ಅಂದರೆ ವೀಕ್ಲಿ ಒಂದ್ಸಲ ಮಾಡಿ, ಅಥವಾ ಏನಾದ್ರು ಮಿಕ್ಕಿದೆ ನಿಮ್ಮ ಫೇಸ್ ಮಾಸ್ಕ್ ಅಂದರೆ ಕಂಟಿನ್ಯೂಸ್ 2 ದಿನ 3 ದಿನವೂ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದರಿಂದಾಗಿ ನಿಮ್ಮ ಬ್ಲೆಮಿಷಸ್ಸು, ಸ್ಕಿನ್ ಬ್ರೈಟ್ನಿಂಗ್ ಅಷ್ಟೇ ಅಲ್ಲ, ನಿಮ್ಮ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಹಿಂಗಿದ್ರೆ ಅದು ಕೂಡ ಹೋಗುತ್ತೆ. ಇದನ್ನು ಗ್ಯಾರಂಟಿಯಾಗಿ ಟ್ರೈ ಮಾಡಿ ನೀವು ಮನೆಯಲ್ಲಿ. ಫ್ರೆಂಡ್ಸ್, ನಾನು ಇವಾಗ ಕಂಪ್ಲೀಟಾಗಿ ಫುಲ್ಲು ಹಚ್ಕೊಂಡಾಗಿದೆ ನೋಡಿ, ಈ ರೀತಿಯಾಗಿ ಬಂದಿದೆ. ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ನೀವು ಮಿನಿಮಮ್ ಒಂದು 10 ರಿಂದ 15 ನಿಮಿಷನಾದರೂ ನೀವು ಇದನ್ನು ಫೇಸ್ ಮೇಲೆ ಹಾಗೆ ಬಿಡಿ ಆಯಿತಾ. ಅದು ಸ್ವಲ್ಪ ಒಣಗ್ದಾಗತ್ತೆ. ಆಮೇಲೆ ನೀವು ಕೋಲ್ಡ್ ವಾಟರನ್ನು ಉಪಯೋಗಿಸಿ, ಯಾವುದೇ ಫೇಸ್ ವಾಶನ್ನು ಯೂಸ್ ಮಾಡದೆ ಹಾಗೆ ಫೇಸನ್ನು ವಾಶ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್.